ಹಾಯ್ ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಇವತ್ತಿನ ಹೊಸ ವ್ಲಾಗ್ಗೆ ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ ಬನ್ನಿ, ಇವತ್ತೊಂದು ಚಿಕ್ಕ ರೈಡ್ ಮಾಡ್ತಾ ಇದ್ದೀನಿ. ಎಲ್ಲಿಗೆ ಏನು ಅಂತ ಮುಂದೆ ಹೇಳ್ತೀನಿ. ನಾವು ಮೇನ್ ರೋಡಿಗೆ ಟಚ್ ಆಗಿಬಿಡೋಣ, ಓಕೆನಾ? ಇವಾಗ ನಾವಿದ್ದೀವಿ ಬಾಲಿಕೊಪ್ಪ ಹತ್ರ. ಬಾಲಿಕೊಪ್ಪದಲ್ಲೇ ಇದ್ದೀವಿ ಇವಾಗ. ನಮ್ಮ ಮನೆಯಿಂದ ಜಸ್ಟ್ ಹೊರಟು ಒಂದು 5 ನಿಮಿಷ ಆಯ್ತು ಅಷ್ಟೇ. ಬನ್ನಿ ಸ್ನೇಹಿತರೆ, ಇವತ್ತೊಂದು ಶಾರ್ಟ್ ರೈಡ್ ಹೋಗ್ತಾ ಇದ್ದೀನಿ. ಎಲ್ಲಿಗೆ ಅಂತೀರ? ನಮ್ಮ ಅಜ್ಜನ ಮನೆ ಕಡೆ, ಅಂದರೆ ಬನವಾಸಿ ಕಡೆ ಇವಾಗ ನಾನು ಹೊರಡ್ತಾ ಇದ್ದೀನಿ. ಸ್ನೇಹಿತರೆ, ಹಿಂದಿನ ಬ್ಲಾಗಲ್ಲಿ ನೀವು ನೋಡಿರ್ತೀರಿ, ಗುಂಜುಗೋಡಿ ಹೋಗಿದ್ದೆ. ನಮ್ಮ ಮನೆಗೆ ಮೊಗ್ಗೆಕಾಯಿ ಬೇಕಾಗಿತ್ತು, ತರಕ್ಕೆ ಅಂತ ಹೋಗಿದ್ದೆ. ನೀವು ನೋಡಿರ್ತೀರಿ ಎಲ್ಲರೂ ಅಲ್ವಾ? ಅದಕ್ಕೆ ಸ್ವಲ್ಪ ಮೊಗ್ಗೆಕಾಯಿನ ನಮ್ಮ ಚಿಕ್ಕಮ್ಮನ ಮನೆಗೆ ಕೊಟ್ಬಿಟ್ಟು ಬರೋಣ ಅಂಥೇಳಿ ಹೋಗ್ತಾ ಇದ್ದೀನಿ. ಏನಕ್ಕಂತಂದರೆ ನಾಳೆ ನಮ್ಮ ಚಿಕ್ಕಮ್ಮನ ಮನೇಲಿ ಫಂಕ್ಷನ್ ಇದೆ. ಏನು ಫಂಕ್ಷನ್ ಅಂತೀರಾ? ನಮ್ಮ ಚಿಕ್ಕಮ್ಮ ಇದ್ದಾರಲ್ಲ, ಚಿಕ್ಕಮ್ಮನ ಮಗಳಿಗೆ ಹೆಣ್ಮಗು ಆಗಿದೆ. ಅವಳಿಗೆ ನಾಮಕರಣ ಇದೆ ನಾಳೆ ಬೆಳಗ್ಗೆ. ಸೊ ಅಡುಗೆಗೆಲ್ಲ ಬೇಕಾಗುತ್ತೆ ಅಂತ ಹೇಳ್ಬಿಟ್ಟು ಒಂದಿಷ್ಟು ಮೊಗ್ಗೆಕಾಯಿನ ಎತ್ಕೊಂಡು ಕೊಡೋಕ್ಕೆ ಅಂತ ಹೋಗ್ತಾ ಇದ್ದೀನಿ ಇವತ್ತು ಬೆಳಗ್ಗೆ. ಇವಾಗ ಟೈಮ್ ಎಷ್ಟಾಯಿತು? ಅಯ್ಯೋ ದೇವ್ರೆ, ವಾಚ್ ಆನ್ ಮಾಡೋದನ್ನೇ ಮರ್ತೋಗ್ಬಿಟ್ಟಿದ್ದೀನಿ. ಇಲ್ಲ, ಏನೋ ಆಗ್ಬಿಟ್ಟಿದೆ ಗಾಡಿಗೆ. ನೋಡಿ ಯಾವ ಥರ ವಾಬಲ್ ಆಗ್ತಾಯಿದೆ, ಕಾಣಿಸ್ತಾ ಇದೆಯಾ? ಅದು ಬೆಂಗಳೂರಿನಲ್ಲಿ ಒಂದು ಆಕ್ಸಿಡೆಂಟ್ ಆಗಿತ್ತಲ್ಲ, ಅವತ್ತಿಂದ ಇನ್ನೂ ರೆಡಿನೇ ಮಾಡಿಸಿಲ್ಲ, ಹಂಗೆ ಹೊಡಿತಾ ಇದ್ದೀನಿ. ಹಂಗಿದೆ ಗಾಡಿ. ಏನೇ ಬಂದರೂ ತಡ್ಕೊಳ್ಳೋದು ಪಾಪ. ನೋಡಿ ಇನ್ನೂವರೆಗೂ ಹಂಗೆ ಓಡಿಸ್ತಾ ಇದ್ದೀನಿ. ಹ್ಯಾಂಡಲ್ಲು ಸ್ವಲ್ಪ ಬೆಂಡ್ ಆಗಿದೆ, ಮತ್ತು ಏನೋ ಸಮಸ್ಯೆ ಇದೆ, ಬೇರಿಂಗೆಲ್ಲ ಏನೋ ಸಮಸ್ಯೆ ಇರ್ಬೋದು. ಸಿಕ್ಕಾಪಟ್ಟೆ ವೈಬ್ರೇಷನ್ ಇದೆ ಹ್ಯಾಂಡ್ಲಲ್ಲಿ, ಮತ್ತು ಇನ್ನೂ ಸುಮಾರು ಸಮಸ್ಯೆಗಳಿದೆ. ಟೈಮೇ ಸಿಗ್ತಾ ಇಲ್ಲ ಸ್ನೇಹಿತರೆ. ನಮಗೇನು ಗೊತ್ತಾ, ನಾವೇನು ಗೊತ್ತಾ, ಗಾಡಿ ಕೊಟ್ಟರೆ ಕುತ್ಕೊಂಡು ನಮ್ಮ ಕಣ್ಣೆದುರಲ್ಲೇ ಮಾಡಬೇಕು, ಇಲ್ಲ ನಮಗೆ ಮನಸ್ಸಿಗೆ ಸಮಾಧಾನ ಇರಲ್ಲ. ನಮ್ಮ ಫೇವ್ರೇಟ್ ಬೈಕ್ ಇದು, ಹಾಗಾಗಿ ಸರ್ವಿಸ್ ಮಾಡಿಸೋದ್ರೆ ಕುತ್ಕೊಂಡು ಮಾಡಿಸ್ಕೊಂಬರ್ಬೇಕು. ಹಾಗಾಗಿ ಟೈಮ್ ಸಿಗ್ತಿಲ್ಲ, ಅದಕ್ಕೆ ಹೋಗಿಲ್ಲ, ಹಾಗೆ ಓಡಿಸ್ತಾ ಇದ್ದೀನಿ. ಸ್ವಲ್ಪ ವಾಬಲ್ ಇದೆ, ಒಂದೊಂದ್ಸಲ ಅನ್ಬ್ಯಾಲೆನ್ಸ್ ಆಗಿಬಿಡುತ್ತೆ. ಏನು ಮಾಡೋಣ? ಮೊದಲೆಲ್ಲ ಕೈ ಬಿಟ್ಕೊಂಡೇ ಹೋಗ್ತಾ ಇದ್ದೆ. ನೋಡಿ ಯಾವ ಥರ ವಾಬಲ್ ಆಗ್ತಾಯಿದೆ, ನೋಡಿ ಕಾಣಿಸ್ತಾ ಇದೆಯಾ? ಮೊದಲು ಹಿಂಗೆಲ್ಲ ಇರಲಿಲ್ಲ, ಚೆನ್ನಾಗಿತ್ತು ಗಾಡಿ. ಫಸ್ಟ್ ಟೈಮ್ ಬಿದ್ದಿರೋದು ಈ ಗಾಡೀಲಿ, ದಾಖಲೆ. ಇನ್ನೂ ತಗೊಂಡು 7-8 ವರ್ಷ ಆಯ್ತು ಗಾಡಿನ, ಎಲ್ಲೂ ಬಿದ್ದಿರಲಿಲ್ಲ ಗೈಸ್. ಲೈಟಾಗಿ ಮಳೆ ಬಂದಿತ್ತು ಅವತ್ತು, ಎಲ್ಲಿ ಲಿಂಗರಾಜಪುರದಲ್ಲಿ. ನಮ್ಮ ಅಕ್ಕ ಅಡ್ಡ ಬಂದು ಏನೇನೋ ಆಯಿತು ಬಿಡಿ, ಇರಲಿ. ಇವಾಗ ನಾನು ಬನವಾಸಿ ಕಡೆ ಹೋಗ್ತಾ ಇದ್ದೀನಿ. ಒಂದು ತುಂಬ ದಿನ ಆಯ್ತಲ್ಲ ಮೋಟೋ ವ್ಲಾಗ್ ಮಾಡಿದಾನೆ, ಹಾಗೆ ಒಂದು ವ್ಲಾಗ್ ಮಾಡೋಣ ಅಂತ ಹೇಳಿ ಮಾಡ್ತಾಯಿದ್ದೀನಿ, ಓಕೆನಾ? ನೀವು ಬೈಕೋಬೇಡಿ, ಮತ್ತು ಅದನ್ನು ಹೇಳ್ಬಿಡ್ತೀನಿ. ಸ್ನೇಹಿತರೆ, ನೀವೆಲ್ಲ ನೋಡಿರ್ತೀರಿ, ನಾನು ಬನವಾಸಿಗೆ ಬೈಕ್ನಲ್ಲಿ ಕಾರ್ನಲ್ಲೆಲ್ಲ ಹೋಗಿದ್ದೆ, ಸುಮಾರು ಸಲ ವ್ಲಾಗ್ ಮಾಡಿದ್ದೀನಿ, ತಾವೆಲ್ಲರೂ ನೋಡಿರ್ತೀರಿ. ನಿಮಗೇನಾದರೂ ನೋಡಬೇಕು ಅಂತ ಏನಾದರೂ ಬೇಜಾರಿದ್ದರೆ ದಯವಿಟ್ಟು ವಿಡಿಯೋನ ಇಲ್ಲಿಗೆ ಸ್ಕಿಪ್ ಮಾಡಿಬಿಡಿ, ಓಕೆನಾ? ಏನಕ್ಕೆ ಅಂತಂದರೆ ನಿಮ್ಗೆ ಬೇಜಾರಾಗುತ್ತೆ ಅನ್ನೋದೃಷ್ಟಿಯಿಂದ ಹೇಳ್ತಾ ಇರೋದು ಅಷ್ಟೇ, ಓಕೆನಾ? ಇಲ್ಲಾದರೂ ನಿನ್ನ ರೈಡ್ನ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಅಂತ ನಾನು ನೋಡಬೇಕು ಅಂತ ಅಂದ್ಕೊಂಡಿದ್ರೆ ಖಂಡಿತ ಈ ವಿಡಿಯೋನ ಕೊನೆ ತನಕ ನೋಡಿ, ಓಕೆ? ನಮ್ಗೆ ಸಪೋರ್ಟ್ ಮಾಡೋರಿದ್ದರೆ ಕೊನೆ ತನಕ ನೋಡ್ತಾರೆ. ಸಪೋರ್ಟ್ ಮಾಡೋರು ಇದ್ದಾರೆ ಗೈಸ್, ಕೊನೆ ತನಕ ನೋಡಿ, ಓಕೆನಾ? ಹಾಗೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಹೊಸಬರಾಗಿದ್ದರೆ, ನಮ್ಮ ಕಂಟೆಂಟ್ ನಿಮಗೆ ಇಷ್ಟ ಆದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಓಕೆನಾ? ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ, ಓಕೆ? ಇಷ್ಟ ಆದರೆ ಮಾತ್ರ ಮಾಡ್ಕೊಳ್ಳಿ ಗೈಸ್, ನಾನು ಫೋರ್ಸ್ ಮಾಡೋಕ್ಕೆ ಹೋಗಲ್ಲ. ಇನ್ನು ಮುಂದೆ ಸ್ವಲ್ಪ ರಫ್ ಆ್ಯಂಡ್ ಟಫ್ ಆಗಿರಬೇಕು, ಇಲ್ಲಾಂದರೆ ಆಗಲ್ಲ ಗೈಸ್. ಏನು ಹೇಳಿ, ಏನೇನೋ ನಡೀತಾ ಇದೆ ನಮ್ಮ ಲೈಫಲ್ಲಿ. ಇರಲಿ, ಕಷ್ಟಗಳನ್ನು ಸ್ವಾಗತಿಸೋಣ, ಏನಂತೀರ? ಏನೇ ಕಷ್ಟ ಬರಲಿ ಅದನ್ನು ವೆಲ್ಕಮ್ ಮಾಡೋಣ, ಓಕೆ? ಒಳ್ಳೊಳ್ಳೆ ಅನುಭವಗಳು ಆಗುತ್ತೆ, ಆಗಲಿ, ಅನುಭವಗಳು ಆಗಬೇಕು, ಆದ್ರೆ ತಾನೇ ನಮಗೆ ಏನು ಅಂತ ಗೊತ್ತಾಗೋದು ಅಲ್ವಾ? ಕಷ್ಟಗಳು ಬರಬೇಕು. ವೆಲ್ಕಮ್. ಏನಾಗುತ್ತೆ ಆಗಲಿ, ನೋಡೋಬಿಡೋಣ, ಎದುರಿಸೇ ಬಿಡ್ತೀವಿ. ಹೆದರ್ಕಂತ ಕೂತ್ಕೊಂಡ್ರೆ ಆಗಲ್ಲ ಗಾಯ್ಸ್.
ಇಷ್ಟು ದಿನ ಬಿಡಿ ಹೇಳಕ್ಕೆ ಹೋದರೆ ಈ ವಿಡಿಯೋ ತುಂಬ ಲಾಂಗ್ ಆಗ್ಬಿಡುತ್ತೆ. ಇಲ್ಲಿ ಬನ್ನಿ ನಮ್ಮ ರೈಡ್ ಬಗ್ಗೆ ಫೋಕಸ್ ಮಾಡೋಣ. ಲೆಟ್ಸ್ ಗೋ. ಹಬ್ಬ ತುಂಬ ದಿನಗಳ ನಂತರ ಬನವಾಸಿ ಕಡೆ ನಮ್ಮ ಪಯಣ ಇವತ್ತು. ಕಾರ್ನಲ್ಲಿ ಹೋಗ್ಬೋದಾಗಿತ್ತು, ಬಟ್ ಮೋಟೋ ಬ್ಲಾಗ್ ಮಾಡಿದ್ರೆ ತುಂಬ ದಿನ ಆಯಿತು. ಪ್ಲಸ್ ಇನ್ನೊಂದು ಏನಪ್ಪ ಅಂತಂದರೆ ನನ್ನ ಹಳೆಯ ಹೆಲ್ಮೆಟ್, ಒಂದೇ ಹೆಲ್ಮೆಟ್ ಇರೋದು. ನಾನು ಫಸ್ಟ್ ಮೋಟೋ ಬ್ಲಾಗ್ ಮಾಡಬೇಕಾದ್ರೆ ತೊಗೊಂಡಿದ್ನಲ್ಲ, ಅದೇ ಹೆಲ್ಮೆಟ್ಟಿಗೆ ಸ್ವಲ್ಪ ಜುಗಾಡ್ ಮಾಡ್ಕೊಂಡಿದ್ದೀನಿ. ಮೊದಲು ಚಿನ್ ಮೌಂಟ್ ಹಾಕ್ಕೊಂಡಿದ್ದೆ, ಇವಾಗ ನಾನೇ ಜುಗಾಡ್ ಮಾಡಿ ಕ್ಯಾಮ್ರಾಕ್ಕೆ ಮೌಂಟ್ ನಾನೇ ರೆಡಿ ಮಾಡ್ಕೊಂಡಿದ್ದೀನಿ. ಅದರದ್ದು ರಿಸಲ್ಟ್ ನೋಡಬೇಕು ಇವಾಗ ಹೆಂಗಿರುತ್ತೆ ಅಂತ. ಮತ್ತು ನನ್ನ ಯೂಟ್ಯೂಬ್ ಜರ್ನಲ್ಲೇ ಮೊದಲ ಬಾರಿಗೆ ವೈರ್ಲೆಸ್ ಮೋಟೋ ಬ್ಲಾಗಿಂಗ್ ಸೆಟಪ್ ಮಾಡ್ಕೊಂಡಿದ್ದೀನಿ ಗೈಸ್. ಅದನ್ನು ಚೆಕ್ ಮಾಡಬೇಕಾಗಿತ್ತು, ಅದಕ್ಕೋಸ್ಕರ ನಾನು ಇವತ್ತು ಕಾರ್ ತೊಗೊಂಬಂದಿಲ್ಲ, ಬೈಕ್ನಲ್ಲೇ ಬರ್ತಾಯಿದ್ದೀನಿ. ನೋಡೋಣ ಮೌಂಟಿಗೆ ಎಷ್ಟು ಸ್ಟ್ರೆಂತ್ ಇದೆ ಅಂತ ಚೆಕ್ ಮಾಡಬೇಕು ಇವಾಗ. ನನ್ನ ಹೊಸ ಕ್ಯಾಮ್ರಾನ ಮೌಂಟ್ ಮಾಡ್ಕೊಂಡಿದ್ದೀನಿ. ನಿಮಗೆ ಗೊತ್ತಾಗಿರ್ಬೋದು, ಏನಕ್ಕಂತಂದರೆ ಗೋಪುರದಲ್ಲಿ ಇಷ್ಟು ವೈಡಾಗಿ ಕ್ಯಾಪ್ಚರ್ ಆಗಲ್ಲ, ಇದರಲ್ಲಿ ಸಿಕ್ಕಾಪಟ್ಟೆ ವೈಡಾಗಿ ಕ್ಯಾಪ್ಚರ್ ಆಗುತ್ತೆ. ಇವತ್ತು ಫುಲ್ ಅಲ್ಟ್ರಾ ವೈಡಲ್ಲೇ ರೆಕಾರ್ಡ್ ಮಾಡ್ತಾಯಿದ್ದೀನಿ. ನೋಡೋಣ, ಎಲ್ಲ ಚೆಕ್ ಮಾಡ್ತಾಯಿದ್ದೀನಿ ಕ್ಯಾಮ್ರಾ ನಮಗೆ ಹೇಗೆ ಸಪೋರ್ಟ್ ಮಾಡುತ್ತೆ ಅಂತ. ಈ ಚಿಕ್ಕ ರೈಡಲ್ಲೇ ನಾವು ಟೆಸ್ಟ್ ಮಾಡಿದ್ರೆ ನಮಗೆ ಲಾಂಗ್ ರೈಡ್ ಎಲ್ಲರೂ ಹೋದವಾಗ ಸಮಸ್ಯೆ ಆಗಬಾರ್ದು ಅಂತ. ಕೆಲವೊಬ್ರು ಹೇಳ್ತಾ ಇರ್ತಾರೆ, ನೀನೆಲ್ಲೋ ಲಾಂಗ್ ರೈಡ್ ಹೋಗೋದು ಬರೀ ಇಂಥದ್ದೇ ಆಯ್ತು ನಿಂದು ಅಂತ ಹೇಳ್ತಾ ಇರ್ತಾರೆ. ಹೇಳೋರು ಹೇಳ್ತಾರೆ ಸ್ನೇಹಿತರೆ, ನಮ್ಮ ಕಷ್ಟ ನಮ್ಗೆ ಗೊತ್ತು. ಬನ್ನಿ, ಯಾರೂ ಹರ್ಟ್ ಆಗಬೇಡಿ, ಓಕೆನಾ? ಯಾರಿಗೂ ಬೈತಾ ಇಲ್ಲ ನಾನು. ಹೇಳ್ತಾ ಇರ್ತಾರೆ ಗೈಸ್, ಏನು ಮಾಡೋಕ್ಕಾಗುತ್ತೇಳಿ ಅಲ್ವೇ? ಅವ್ರು ಹಂಗೆ ಹೇಳ್ತಾರೆ ಅಂತ ನಾವು ಬೇಜಾರು ಮಾಡ್ತಾ ಕೂತ್ಕೊಂಡ್ರೆ ಆಗುತ್ತಾ? ಆಗಲ್ಲ. ಬಂದಿದ್ದು ಬರಲಿ, ಆಗಿದ್ದಾಗಲಿ ಅಂಥೇಳಿ ನುಗ್ತಾ ಇರೋಣ ಅಷ್ಟೇ. ಇರೋದೊಂದು ಲೈಫು ಅಷ್ಟೇ. ಇರೋ ದಿವಸ ನೆಮ್ಮದಿಯಿಂದ ಇರ್ಬೇಕು ಗೈಸ್. ಆಯ್ತಣ್ಣ, ಏನೋ ಆಗ್ಬಿಟ್ಟಿದೆ, ರಿವರ್ಸ್ ತಗೊತವ್ರ, ಏನಾಗಿದೆ ಗೊತ್ತಿಲ್ಲ. ಬನ್ನಿ ಲೆಟ್ಸ್ ಗೋ. ಸ್ನೇಹಿತರೆ, ನನ್ನ ವಾಯ್ಸ್ ನಿಮ್ಗೆ ಕೇಳ್ತಾ ಇರ್ಬೋದು. ವಾಯ್ಸ್ ಯಾವ ಥರ ಬರ್ತಾಯಿದೆ. ವೈರ್ಲೆಸ್ ಮೈಕನ್ನು ಯೂಸ್ ಮಾಡ್ತಾಯಿದ್ದೀನಿ ಮೊದಲ ಬಾರಿಗೆ. ಹೆಂಗೆ ಕೇಳಿಸ್ತಾ ಇದೆ ಗೊತ್ತಿಲ್ಲ. ಲಾಸ್ಟ್ ಟೈಮು ನಾನು ತಾಳಗುಪ್ಪಕ್ಕೆ ನಮ್ಮ ತಂದೆ ತಾಯಿನ ಬೆಂಗಳೂರಿಗೆ ಟ್ರೈನ್ ಹತ್ಸಕ್ಕೆ ಹೋಗ್ಬೇಕಾದ್ರೆ ವೈರ್ಲೆಸ್ ಮೈಕ್ ಯೂಸ್ ಮಾಡಿದ್ದೆ. ಸ್ವಲ್ಪ ಏನೋ ಗ್ಲಿಚ್ ಆಗಿ ಕೆಲವೊಂದು ಕಡೆ ಎಲ್ಲ ವಾಯ್ಸು ರೆಕಾರ್ಡೇ ಆಗಿಲ್ಲ. ಅದಕ್ಕೆ ಇದು ಒಂದು ಬಾರಿ ಟೆಸ್ಟ್ ಮಾಡ್ಬಿಡೋಣ. ಅಕಸ್ಮಾತ್ ವೈರ್ಲೆಸ್ ಮೈಕು ಸಣ್ಣ ಪುಟ್ಟ ಕೈ ಕೊಟ್ಟರೆ ವೈರ್ಡ್ ಮೈಕ್ರೋಫೋನ್ ಉಪಯೋಗಿಸೋಣ ಅಂತ. ಆಲ್ರೆಡಿ ಇದೆ ನನ್ನ ಹತ್ರ, ಸೋನಿ ಅವ್ರದ್ದು ಮೈಕ್ ಇದೆ. 3.5 mm ಜಾಕ್ ಇರುವಂಥದ್ದು ಮೈಕ್ ಇದೆ. ಬಟ್ ಅದಕ್ಕೆ ಈ ಹೊಸ ಕ್ಯಾಮ್ರಾ ತೊಗೊಂಡಿದ್ದೇನಲ್ಲ, ಅದಕ್ಕೆ ಹಾಕಕ್ಕೆ ಬರ್ತಾ ಇಲ್ಲ. ಅದಕ್ಕೆ ಟೈಪ್ ಸಿ ಇರೋದು, 3.5 mm ಜಾಕ್ ಇಲ್ಲ. ಟೈಪ್ ಸಿ ಕನ್ವರ್ಟ್ರು ಹಾಕ್ಕೊಂಡು ಹಾಕಬೇಕು. ನನ್ನ ಹತ್ರ ಒಂದು ಹಳೇದು ಕನ್ವರ್ಟ್ರ್ ಇತ್ತು, ಅಡ್ಯಾಪ್ಟ್ರು, ಅದನ್ನ ಹಾಕಿದೆ, ಅದು ಯೂಸ್ ಆಗಿಲ್ಲ. ಅದಕ್ಕೆ ಸದ್ಯಕ್ಕೆ ವೈರ್ಲೆಸ್ ಮೈಕೇ ಯೂಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನಾನು ಮೊದಲು ವಿಡಿಯೋಸ್ ಮಾಡೋಕ್ಕೆ ಅಂತ ಹೇಳಿ ತೊಗೊಂಡಿದ್ದೆ, ನನ್ನ ವ್ಲಾಗ್ ಚಾನಲ್ಗೆ ಅಂತ ಹೇಳಿ ತೊಗೊಂಡಿದ್ದು ಫಸ್ಟ್ ಮೈಕ್ ನಂದು ವೈರ್ಲೆಸ್ ಮೈಕ್, ಗ್ರೆನರೋ ವೈರ್ಲೆಸ್ ಮೈಕ್. ತುಂಬ ಚೆನ್ನಾಗಿದೆ ಗೈಸ್, ತುಂಬ ಚೆನ್ನಾಗಿದೆ. ನೀವೇನಾದರೂ ಯೂಟ್ಯೂಬರ್ ಆಗಿದ್ದರೆ, ಮೋಟೋ ವ್ಲಾಗ್ ಆಗಿರ್ಬೋದು, ಅಥವಾ ಲೈಫ್ ಸ್ಟೈಲ್ ವ್ಲಾಗ್ ಮಾಡ್ತಾಯಿದ್ರೆ, ಟ್ರಾವೆಲ್ ವ್ಲಾಗ್ ಮಾಡ್ತಾಯಿದ್ರೆ, ಖಂಡಿತ ಈ ಮೈಕನ್ನು ನೀವು ಬಳಕೆ ಮಾಡ್ಬೋದು. ತುಂಬ ಚೆನ್ನಾಗಿದೆ, ತುಂಬ ಹ್ಯಾಂಡಿ ಇದೆ. ಬ್ಯಾಟ್ರಿ ಬ್ಯಾಕಪ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ ಗೈಸ್. 8 ಅವರ್ ಬರುತ್ತೆ, ಸಾಕಲ್ಲ ಸ್ನೇಹಿತರೆ. ನಾನು ಹೇಳಿದ್ನಲ್ಲ ಗ್ರೆನರೋ ವೈರ್ಲೆಸ್ ಮೈಕ್ ಅಂತ, ಅದಕ್ಕೆ ನಾನು ಕೊಟ್ಟಿರೋದು 2,500 ಏನೋ ಕೊಟ್ಟಿದ್ದೆ ಅವಾಗ. ಇವಾಗಲೂ ಅಷ್ಟೇ ಇದೆ ಇವಾಗ. ಬಟ್ ಅದರಲ್ಲಿ ಫೇಕು ಬರುತ್ತೆ, ಫೇಕ್ ಯಾವುದು ಒರಿಜಿನಲ್ ಯಾವುದು ಅಂತ ಗೊತ್ತಾಗಲ್ಲ. ಸ್ವಲ್ಪ ನೋಡಿಬಿಟ್ಟು ತೊಗೊಬೇಕಷ್ಟೆ. ಬಟ್ ಒನ್ ಆಫ್ ದ ಬೆಸ್ಟ್ ಚೀಪೆಸ್ಟ್ ಮೈಕ್ ಅಂತಲೇ ಹೇಳ್ಬೋದು. ಚೆನ್ನಾಗಿದೆ ಮೈಕು.
ಒಂದು ರಿಸೀವರು 2 ಮೈಕ್ ಬರುತ್ತೆ. ಕೇವಲ 2,500 ರೂಪಾಯಿ ಕೊಟ್ಟಿದ್ದೀನಿ. ಇನ್ನೂವರೆಗೂ ಬಳಕೆ ಅದನ್ನೇ ಮಾಡ್ತಾಯಿದ್ದೀನಿ. ನಾನು ಇನ್ನೊಂದು ಹೊಸ ವೈರ್ಲೆಸ್ ಮೈಕ್ ತೊಗೊಂಡಿದ್ದೀನಿ, ಅದು ತೋರಿಸಿಲ್ಲ ನಿಮಗೆ, ಹೇಳ್ತೀನಿ ಯಾವುದು ಅಂತ. ಅದಂತೂ ಬಿಡಿ, ಒನ್ ಆಫ್ ದ ಪ್ರೀಮಿಯಮ್ ಮೈಕ್ ಅದು ಯಾವುದು ಅಂತ ನಿಮ್ಗೆ ಹೇಳ್ತೀನಿ ಸದ್ಯದಲ್ಲೇ. ಎಲ್ಲ ಹೇಳ್ತೀನಿ ಸದ್ಯದಲ್ಲೇ, ಆಮೇಲೆ ವಿಡಿಯೋ ಮಾಡ್ತೀನಿ ಅಂತಲೇ ನಿಮಗೆ ಮರ ಹತ್ತಿಸ್ತಾ ಇದ್ದೀನಲ್ಲ. ಏನು ಮಾಡೋಣ ಸ್ನೇಹಿತರೆ, ಕೇಳಕ್ಕೆ ಹೋದರೆ ಸಿಕ್ಕಾಬಿಟ್ಟೆ ಇದೆ ಪ್ರಾಬ್ಲಮ್ಸ್ಗಳು. ಏನು ಮಾಡೋಣ ಹೇಳಿ. ನಾನೇ ಹೇಳ್ತಾ ಕೂತ್ಕೊಂಡ್ರೆ ಸುಮ್ಮನೆ ನಿಮಗೆ ಬೇಜಾರು ಮಾಡ್ದಂಗೆ ಆಗುತ್ತೆ. ಏನೇ ಕಷ್ಟಗಳಿರಲಿ ಮರೆತು ಎಂಜಾಯ್ ಮಾಡೋಣ. ಲೆಟ್ಸ್ ಗೋ. ಇವತ್ತು ಬೆಳಗ್ಗೆ ಸ್ವಲ್ಪ ಮಳೆ ಬಂದಿತ್ತು ಸ್ನೇಹಿತರೆ. ವಾ, ಸಖತ ಮಾಡೋರಲ್ಲ. ಓ, ಅನಾನಸ್ ಹಾಕ್ಬಿಟ್ಟವ್ರೆ. ಆಗಲಿ, ಚೆನ್ನಾಗಿರಲಿ. ವಾರಕ್ಕೊಂದು 2 ವಿಡಿಯೋ ಏನಾದರೂ ಮಾಡಿ ಹಾಕ್ಲೇಬೇಕು ಅಂತ ಅನ್ಕೊತೀನಿ. ಒಂದೊಂದು ಸಲ ಆಗೋದೇ ಇಲ್ಲ, ಅನ್ಕೊತೀನಿ ಆದರೂ ಆಗ್ತಾ ಇಲ್ಲ. ಈ ನಡುವೆ ವ್ಲಾಗ್ಗಳನ್ನೇ ಮಾಡೋಕ್ಕಾಗ್ತಾ ಇಲ್ಲ. ಏನು ಮಾಡೋಣ ಹೇಳಿ. ಎಲ್ಲೂ ನೆಮ್ಮದಿ ಇಲ್ಲ ಸ್ನೇಹಿತರೆ, ಹಂಗೆ ಆಗ್ಬಿಟ್ಟಿದೆ. ಏನಕ್ಕೆ ಹಿಂಗೆ ಆಗ್ತಾಯಿಲ್ಲ ಅಂತ ಗೊತ್ತಾಗ್ತಾಯಿಲ್ಲ ನನಗೂ. ಆಗಿದ್ದಾಗಲಿ ನೋಡೇ ಬಿಡೋಣ ಅಂತೇಳಿ ಸುಮ್ಮನೆ ಕೂತ್ಕೊಂಡಿದ್ದೀನಿ. ತಲೆ ಕೆಡ್ಸ್ಕೊತಾ ಇಲ್ಲ. ಏನು ಜೀವನದಲ್ಲಿ ಏನೋ ಒಂದು ಸಾಧನೆ ಮಾಡೋಕ್ಕೆ ಆಗ್ತಾ ಇಲ್ವಲ್ಲ, ಯಾಕೆ ಹಿಂಗೆ ಆಗ್ತಾಯಿದೆ ಅಂತ ಒಂದೊಂದು ಬಾರಿ ತುಂಬ ಬೇಜಾರಾಗುತ್ತೆ. ನನಗಿವಾಗ 43ನೇ ವರ್ಷ. ಈ ಏಜಲ್ಲಿ ನಾನು ಆಲ್ಮೋಸ್ಟ್ ಸೆಟ್ಲ್ ಆಗಬೇಕಾಗಿತ್ತು. ಬಡ್ಡಿ ಮಗನ ಇನ್ನೂವರೆಗೂ ನಾನು ಸೆಟ್ಲ್ ಆಗಿಲ್ಲ ನೋಡಿ. ಏನು ಮಾಡೋಣ ಸ್ನೇಹಿತರೆ, ದೇವರು ನಮ್ಮ ಹಣೆ ಬರದಲ್ಲಿ ಏನು ಬಂದ್ಬಿಟ್ಟವನು ಅಂತ ಗೊತ್ತಿಲ್ಲ. ಒಂಥರ ಅಲಮಾರಿ ಥರ ಆಗ್ಬಿಟ್ಟಿದ್ದೀನಿ ಇವಾಗ. ಒಂದು ಕಡೆ ನಿಂತಲ್ಲಿ ನಿಲ್ತಾ ಇಲ್ಲ. ಎಲ್ಲಿ ಹೋದರೂ ಏನಾದರೂ ಒಂದು ಸಮಸ್ಯೆಗಳು. ಏನಕ್ಕೆ ಹಿಂಗೆ ಆಗ್ತಾ ಇದ್ದಾವೆ? ನಾನು ಎಲ್ಲರ ಥರ ಅಲ್ಲ ಸ್ನೇಹಿತರೆ, ತುಂಬ ತಲೆ ಕಟ್ಕೊಳಕ್ಕೆ ಹೋಗಲ್ಲ. ಏನಾರ ಆಗಲಿ ನೋಡೋ ಬಿಡೋಣ ಅಂಥೇಳಿ ನುಗ್ತಾ ಇರ್ತೀನಿ ಅಷ್ಟೇ. ಬೇಜಾರು ಮಾಡಲ್ಲ, ಬೇಜಾರು ಮಾಡ್ಕೊಳ್ಳೋದೇ ಇಲ್ಲ ನಾನು. ಏನು ಮಾಡೋಕ್ಕಾಗುತ್ತೆ? ಆದಮೇಲೆ ಚಿಂತೆ ಮಾಡಿ ಏನು ಪ್ರಯತ್ನ ಅಲ್ವಾ? ನಾನು ಮಾಡಿದ್ದು ಮೊದಲನೇ ತಪ್ಪು ಏನಪ್ಪ ಅಂತಂದರೆ, ಚೆನ್ನಾಗಿ ಓದ್ಕೋಬೇಕಾಗಿತ್ತು. ಚಿಕ್ಕ ವಯಸ್ಸಲ್ಲಿ ಚೆನ್ನಾಗಿ ಓದಲೇ ಇಲ್ಲ, ತಲೆಗೆ ಹತ್ತಿಲ್ಲ ನನಗೆ. ವಿದ್ಯಾಭ್ಯಾಸ ಚೆನ್ನಾಗಿ ಹತ್ತಲೇ ಇಲ್ಲ ತಲೆಗೆ. ಏನು ಮಾಡೋಣ ಹೇಳಿ. ಓದಿದ್ದೆಲ್ಲ ನೆನಪೇ ಇರ್ತಾ ಇರಲಿಲ್ಲ, ಎಲ್ಲ ಮರ್ತೋಗ್ಬಿಡೋದು. ಹಂಗೂ ಹಿಂಗೂ ಮಾಡಿ ಅಂತೂ 9ನೇ ಕ್ಲಾಸ್ ಮುಗಿಸಿದೆ. ಆಮೇಲೆ ಹೆಲ್ತ್ ಇಶ್ಯೂ ಆಯಿತು. 1 ತಿಂಗಳು ರಾಮಯ್ಯ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ಟು. ಕೆಲವೊಂದಿಷ್ಟೆಲ್ಲ ಹಳೆದನ್ನೆಲ್ಲ ಇದ್ದಕ್ಕಿದ್ದಂತಲೇ ನೆನಪಿಗೆ ಬರ್ತಾ ಇರಲಿಲ್ಲ, ಮರ್ತು ಹೋಗೋದು. ನನಗೆ ಎಲ್ಲ ಒಂಥರ ಇನ್ಸಲ್ಟ್ ಆಗೋದು. ಸ್ಕೂಲಿಗೆ ಹೋದವಾಗ ಕೆಲವೊಂದಿಷ್ಟು ಜನ ಎಲ್ಲ, ನಾನು ತುಂಬ ಕುಳ್ಳುಕ್ಕಿದ್ನಲ್ಲ, ಹಾಗಾಗಿ ಸ್ವಲ್ಪ ಹೀಯಾಳ್ಸೋದು ಇದೆಲ್ಲ ಮಾಡೋರು. ತಲೆ ಕೆಡ್ಸ್ಕೊಂತ ಇರಲಿಲ್ಲ, ಆದರೂ ಒಂದೊಂದ್ಸಲ ನೋವು ಆಗೋದು. ಯಾಕೆ ಹಿಂಗಾಗುತ್ತೆ, ದೇವರು ಯಾಕೆ ನಾನು ಹಿಂಗೆ ಮಾಡ್ದ? ಇರಲಿ, ಆಗಿದ್ದಾಗಲಿ ನೋಡೋಣ ಅಂಥೇಳಿ ಆವಾಗಿಂದನೂ ನುಕ್ಕೊಂತನ ಬಂದಿದ್ದೀನಿ. ಏನು ಮಾಡೋಣ? ಆವಾಗಂತ ಹಂಗಾಯ್ತು. ಇನ್ಮೇಲಾದ್ರೂ ಚೆನ್ನಾಗಿರೋಣ ಅಂಥೇಳಿ ಬೆಂಗಳೂರಿನಲ್ಲಿ ಸೆಟ್ಲ್ ಆಗಿದ್ದೆ. ಒಂದು ರೇಂಜಿಗೆ ಸೆಟ್ಲ್ ಆದಂಗೆ. ಆ ಟೈಮಲ್ಲಿ ನಮ್ಮ ಅಮ್ಮಂಗೆ ಹುಷಾರಿರಲಿಲ್ಲ ಆಯಿತಾ. ಸಡನ್ನಾಗಿ ಊರಿಗೆ ಬಂದೆ ಕೆಲಸನ ಬಿಟ್ಕೊಂಡು. ಎಲ್ಲ ಹಳ್ಳ ಹತ್ತಿತ್ತು. ಅಮ್ಮನ್ನ ಮನೇಲಿದ್ದು ಸ್ವಲ್ಪ ಕೇರ್ ತೊಗೊಂಡೆ. ಅವ್ರ ಅಮ್ಮ ಹುಷಾರಾದರು. ಸ್ವಲ್ಪ ದಿನ ಬಿಟ್ಟು ಹಂಗೆ ತಿರ್ಗಾ ಮತ್ತು ಬೆಂಗಳೂರಿಗೆ ಹೋದೆ. ಕೆಲಸ ಕೈ ಹಿಡಿಲಿಲ್ಲ. ಮತ್ತು ಹಂಗೆ ಊರಿಗೆ ಬಂದೆ. ಇಲ್ಲೂ ಕೆಲಸ ಏನೂ ಸಿಗಲಿಲ್ಲ. ಹಾಗೆ ಮತ್ತು ಬೆಂಗಳೂರಿಗೆ ಹೋದೆ. ಸ್ವಲ್ಪ ದಿನ ಕೆಲಸ ಮಾಡಿದೆ, ಸ್ವಲ್ಪ ದುಡ್ಡು ಮಾಡಿಕೊಂಡೆ. ಅಂದರೆ ನನ್ನ ಖರ್ಚಿಗೆ ದುಡ್ಡು ಮಾಡಿಕೊಂಡೆ. ಮತ್ತು ತಿರ್ಗಾ ಊರಿಗೆ ಬಂದೆ. ಊರಿಗೆ ಬಂದಮೇಲೆ ಏನೋ ಒಂದು ಊರ ಕಡೆ ಒಂದು ಕೆಲಸ ಸಿಕ್ತು. ಇನ್ನು ಮುಂದೆ ನಾವು ಸೆಟ್ಲ್ ಆಗೋಣ ಅಂತ ಅಂದ್ಕೊಳ್ಳೋಷ್ಟೊಳಗೆ ಸಣ್ಣ ಪುಟ್ಟ ಸಮಸ್ಯೆಗಳೆಲ್ಲ ಎದುರಾಗಕ್ಕೆ ಶುರುವಾಯಿತು.
ಇದು ಯಾಕೋ ಸರಿ ಹೋಗೋದಂಗೆ ಕಾಣಲ್ವಲ್ಲ. ಇನ್ನು ಮುಂದೆ ನಾವು ಹಿಂಗೆ ತೀರಾ ಕೇರ್ಲೆಸ್ ಮಾಡಿಬಿಟ್ರೆ ಮುಂದೆ ನಮಗೆ ಸಮಸ್ಯೆ ಆಗುತ್ತೆ. ನಾವು ಏನೇ ಆದರೂ ಅಮ್ಮಮ್ಮ ಅಂದರೆ ಒಂದು 50 ವರ್ಷದೊಳಗೆ ಎಷ್ಟು ದುಡ್ಡು ಮಾಡಬೇಕು ಅಷ್ಟು ದುಡ್ಡು ಮಾಡಿ ಇಟ್ಕೊಬಿಡ್ಬೇಕು. ಆಮೇಲೆ ನಮಗೆ ಸಹಾಯ ಮಾಡೋದಕ್ಕೆ ಯಾರೂ ಬರೋಲ್ಲ, ದುಡಿಯೋದಕ್ಕೂ ಆಗಲ್ಲ. ಆಲ್ರೆಡಿ ಏಜ್ ಆಗಿರುತ್ತೆ ಅಲ್ವೇ. ಏನು ಮಾಡ್ತೀರಾ ಏಜ್ ಆದವಾಗ? ಏನು ಮಾಡೋಕ್ಕಾಗಲ್ಲ. ಹಂಗಾಗಿ ಸ್ವಲ್ಪ 2-3 ದಿನದಿಂದ ಅದ್ರ ಬಗ್ಗೆನೇ ಯೋಚನೆ ಮಾಡ್ತಾ ಕೂತ್ಕೊಂಡಿದ್ದೀನಿ. ಕಂಟಿನ್ಯೂಸ್ 4-5 ದಿನ, ಒಂದು ವಾರನೇ ಆಯಿತು, ಒಂದು ವಾರನೇ ಆಯಿತು ಬಿಡಿ, ಕಂಟಿನ್ಯೂಸ್ ತಲೆನೋವು ಸ್ನೇಹಿತರೆ. ಮನಸ್ಸಿಗೆ ನೆಮ್ಮದಿಲ್ಲ. ಏನು ಕೆಲಸ ಮಾಡಿದ್ರು ಪರ್ಫೆಕ್ಟ್ ಆಗ್ತಾಯಿಲ್ಲ. ಏನು ಕೆಲಸ ಮಾಡೋಕ್ಕೆ ಹೋದರೂ ಒಂಥರ ನಿಗ್ಲೆಟ್, ಬಿಡುಗರು ಅಂತ ಹಿಂಗೆ. ಯಾಕೆ ಇಷ್ಟಪಟ್ಟು ಯಾವ ಕೆಲಸನೂ ಮಾಡೋಕ್ಕಾಗ್ತಾ ಇರಲಿಲ್ಲ. ವ್ಲಾಗ್ ಮಾಡೋಣ ಅಂತಂದರೆ ಬೇಜಾರು, ಅಯ್ಯೋ ನಮ್ಮ ಲೈಫ್ ಹಿಂಗಾಯ್ತಲ್ಲ ಅಂತ ಬೇಜಾರು. ಇನ್ನೊಂದು ಕಡೆ ನಮ್ಮ ಯೂಟ್ಯೂಬು ಕೈ ಹಿಡಿಲಿಲ್ಲ. ಏನು ಮಾಡೋಣ ಗೈಸ್? ತುಂಬ ಬೇಜಾರಲ್ಲಿದ್ದೀನಿ. ನಾನು ಮಾಡೋ ತಪ್ಪೇನಪ್ಪ ಅಂತಂದರೆ, ನನಗೇನೇ ಬೇಜಾರಾಗಲಿ, ಏನೇ ಖುಷಿ ಆಗಲಿ, ಮತ್ತು ಜನರನ್ನ ಬೇಗ ಹಚ್ಕೊಂಡ್ಬಿಡ್ತೀನಿ. ಅಂದರೆ ಯಾರೋ ನಮಗೆ ಪರಿಚಯ ಆದ್ರಪ್ಪ, ಅವ್ರನ್ನ ತುಂಬ ಕ್ಲೋಸಾಗಿ ಹಚ್ಕೊಂಡ್ಬಿಡ್ತೀನಿ. ಏನೋ ವಿಚಾರಗಳಿದ್ರೂ ಕೂಡ ಅವ್ರ ಜೊತೆ ನಾನು ಶೇರ್ ಮಾಡ್ಕೊತೀನಿ. ನನಗೆ ಅನಿಸ್ತಾ ಇರೋ ಪ್ರಕಾರ ನಾನೇನು ಶೇರ್ ಮಾಡ್ಕೊತೀನಿ ನೋಡಿ, ಅದೇ ನನಗೆ ಮುಳ್ಳಾಗ್ತಾ ಇದೆಯಾ ಅಂತ ಅನಿಸ್ತಾ ಇದೆ. ಅಂದರೆ ನನಗೆ ಯಾವನಲ್ಲಿ ನನಗೆ ಈ ಏಜಿಗೆ ಇನ್ನೂ ಮೆಚ್ಯೂರಾಗಿ ಇರಬೇಕಾಗಿತ್ತು. ಬಟ್ ನನ್ನ ಹತ್ರ ಹಂಗಿರೋಕ್ಕಾಗ್ತಾ ಇಲ್ಲ. ಏನು ಗೊತ್ತಾ, ನಾನೊಂಥರ ಹೆಂಗೇಳೋಣ, ಎಲ್ಲದೂ ಏನು ಕೆಲಸ ಬರುತ್ತೆ ಎಲ್ಲದನ್ನೂ ಮಾಡಬೇಕು ಅಂತ. ಹೀಗೆ ಕಷ್ಟದಲ್ಲಿದ್ದವ್ರಿಗೆ ಹೆಲ್ಪ್ ಮಾಡೋದು ನನ್ನ ಕೈಯಲ್ಲಿ ಆಗುತ್ತೋ ಬಿಡುತ್ತೋ, ಬಟ್ ಹೆಲ್ಪ್ ಮಾಡೋಕ್ಕೆ ಹೋಗೇ ಹೋಗ್ತೀನಿ. ನನ್ನ ಕೈಯಲ್ಲಿ ಏನೇನಾಗುತ್ತೋ ಅಷ್ಟು ಹೆಲ್ಪ್ ಮಾಡ್ತೀನಿ. ಆದರೆ ನಾನೇನು ಹೆಲ್ಪ್ ಮಾಡ್ತೀನಿ ನೋಡಿ, ಅವರು ಆ ಸಹಾಯನ ನೆನಪಿಟ್ಕೊಳ್ಳಲ್ಲ ಗೈಸ್. ಏನು ಮಾಡೋಣ ಹೇಳಿ? ಯಾರು ಕಷ್ಟದಲ್ಲಿದ್ದಾಗ ನಮ್ಮನ್ನು ಯಾರು ಎತ್ತಕ್ಕೆ ಯಾರೂ ಬರೋಲ್ಲ ಗೈಸ್. ನನಗೆ ಸಪೋರ್ಟ್ ಮಾಡೋರು ಅಂತಂದರೆ ಮೊದಲಿಗೆ ನಮ್ಮ ಅಮ್ಮ ಬಿಡಿ ಫುಲ್ ಸಪೋರ್ಟ್ ಮಾಡ್ತಾರೆ. ಅಮ್ಮ ಬಿಟ್ಟರೆ ನನ್ನ ತಮ್ಮ ಮತ್ತು ನಮ್ಮ ತಂಗಿ ಅಂತಂದರೆ ನಮ್ಮ ತಮ್ಮನ ಮಿಸ್ಸಸ್. ಅದು ಬಿಟ್ಟರೆ ನಮ್ಮ ಚಿಕ್ಕಮ್ಮ ಸ್ವಲ್ಪ ಸಪೋರ್ಟ್ ಮಾಡ್ತಾರೆ. ಅಷ್ಟೇ ಬಿಟ್ಟರೆ ನಮ್ಮ ಫ್ಯಾಮಿಲಿಯಲ್ಲಿ ಅಷ್ಟೇ ಜನ ನಮ್ಗೆ ಸಪೋರ್ಟ್ ಮಾಡೋದು. ಅದು ಬಿಟ್ಟರೆ ಹೊರಗಡೆಯವ್ರು ಯಾರೂ ಸಪೋರ್ಟ್ ಮಾಡಲ್ಲ ಗೈಸ್. ಎಲ್ಲ ಆಡ್ಕೊಂಡು ನಗ್ತಾರೆ. ಬಿಟ್ಟರೆ ನಾವು ಕಷ್ಟದಲ್ಲಿ ಇರಬೇಕಾದ್ರೆ, ಪಾಪ ಇವನು ನಮ್ಮ ಕಷ್ಟದಲ್ಲಿ ಇರಬೇಕಾದ್ರೆ ಏನೋ ನಮಗೆ ಹೆಲ್ಪ್ ಮಾಡಿದ್ದಾನೆ ಅನ್ನುವಂತಹ ಮನೋಭಾವ ಇರಲ್ಲ. ಅದು ಈಗಿನ ಕಾಲದಲ್ಲಂತೂ ಬರೀ ಸುಳ್ಳು, ಮೋಸ, ದಗ, ವಂಚನೆ ಅಂಥವ್ರಿಗೆ ಬೆಲೆ. ಇಲ್ಲಿ ಚೆನ್ನಾಗಿಲ್ಲಪ್ಪ. ನಮ್ಮ ಕತೆ ಹೇಳೋಕ್ಕೋದ್ರೆ ಒಂದು ಒಳ್ಳೆ ಮೂವಿನೇ ಮಾಡ್ಬೋದು. ಹೇಳೋಕ್ಕೋದ್ರೆ ತುಂಬ ಇದೆ. ಮಳೆ ಮೋಡಾಗಿದೆ ಗೈಸ್. ಬೆಳಗ್ಗೆ ಒಳ್ಳೆ ಮಳೆ ಬಂತು. ನಿನ್ನೆ ರಾತ್ರಿನೂ ಮಳೆ ಬಂತೋ ಏನೋ ಗೊತ್ತಿಲ್ಲ. ನಾನು ಬೇಗ ಮಲ್ಕೊಂಬಿಟ್ಟಿದ್ದೆ. ಫುಲ್ಲು ಸುಸ್ತಾಗಿತ್ತು. ವಿಡಿಯೋ ಎಡಿಟಿಂಗು ಅದು ಇದು ಅಂಥೇಳಿ. ಅಯ್ಯೋ, ಕಂಪ್ಯೂಟ್ರ್ ಮುಂದೆ ಕೂತ್ಕೊಂಡ್ರೆ ಕಣ್ಣೆಲ್ಲ ನೋವು ಹೊತ್ಕೊಂಡ್ಬಿಡುತ್ತೆ ಸ್ನೇಹಿತರೆ. ಒಂದು ವ್ಲಾಗ್ ಎಡಿಟ್ ಮಾಡೋದು, ಅಪ್ಲೋಡ್ ಮಾಡೋದು, ಏನೇನು ಪ್ರೊಸೆಸ್ ಇರುತ್ತೆ, ಎಷ್ಟೊಂದು ಕಷ್ಟ ಅಂದರೆ ಹೇಳಿದ್ರೆ ನಿಮ್ಗೆ ಅರ್ಥ ಆಗಲ್ಲ ಗೈಸ್. ಹೇಳಿದ್ರೆ ನಿಮ್ಗೆ ಅರ್ಥ ಆಗಲ್ಲ. ಅದನ್ನು ಅನುಭವಿಸಿದವ್ರಿಗೆ ಮಾತ್ರ ಗೊತ್ತು. ನೋ ಕಾಮೆಂಟ್ಸ್. ಇರಲಿ ಬಿಡಿ. ಅಯ್ಯೋ, ಇಲ್ಲಿ ಮಳೆ ಬರೋ ಥರ ಇದೆ. ಒಟ್ಟಿನಲ್ಲಿ ಇವತ್ತಿನ ರೈಡಿಗೆ ಒಳ್ಳೆ ವಾತಾವರಣ ಫುಲ್ ಸಾಥ್ ಕೊಟ್ಟಿದೆ ಇವತ್ತು ನಮಗೆ. ಇಲ್ಲ ಅಂತಂದಿದ್ರೆ ಸಿಕ್ಕಾಬಟ್ಟೆ ಬಿಸಿಲಾಗಿರೋದು, ಸಿಕ್ಕಾಬಟ್ಟೆ. ಇಷ್ಟೊತ್ತಿಗೆ ಜ್ಯೂಸ್ ಇಳಿಯೋದು, ತಂಪಾಗಿದೆ ವಾತಾವರಣ. ಖುಷಿ ಆಯ್ತು ನನಗೆ.
ತುಂಬ ದಿನ ಆಯಿತು ಹೊರಗಡೆ ಹೋಗ್ತಾನೆ ಬೈಕ್ನಲ್ಲಿ. ಒಂಥರ ನೆಮ್ಮದಿ ಸಿಗ್ದಂಗೆ ಆಯಿತು. ನಾನು ಚಂದ್ರಗುತ್ತಿ ದಾಟಿ ಬಂದಿದ್ದೀನಿ ಗೈಸ್. ಅಬ್ಬಾ, ಕಣ್ಣಲ್ಲೆಲ್ಲ ನೀರು ಬಂದೋಯ್ತು ಗೈಸ್. ಏನು ಮಾಡೋಣ. ಈ ರೋಡ್ ಇನ್ನೂ ರೆಡಿ ಮಾಡಿಲ್ಲಪ್ಪ, ವರ್ಷ ಆಗ್ಬಿಟ್ಟಿದೆ ರೋಡ್ ಮಾತ್ರ. ನೋಡಿ ನಮ್ಮ ಮುಂದೆ ಟಾಟಾ ನ್ಯಾನೋ ಹೋಗ್ತಾ ಇದೆ. ನಮ್ಮ ಗಾಡಿ ಮಿರರ್ ಬೇರೆ ತೆಗೆದುಬಿಟ್ಟಿದ್ದೀನಿ. ಅಂದರೆ ಸ್ವಲ್ಪ ಲೂಸ್ ಆಗಿತ್ತು ಒಂದು ಸೈಡು, ಎಲ್ಲಿ ಹೋಗ್ಬೇಕಾದ್ರೂ ಹಿಂಗೆ ತಿರ್ಗೋದು ಏನೋ ಚೆನ್ನಾಗಿ ಅನಿಸ್ಲಿಲ್ಲ. ಅದಕ್ಕೆ 2 ಮಿರರು ತೆಗೆದುಬಿಟ್ಟೆ. ಅದನ್ನ ಗಾಡಿ ಹೆಂಗಂದ್ರೆ ಸರ್ವಿಸ್ ಕೊಡೋಣ, ಸರ್ವಿಸ್ ಕೊಟ್ಟ ಮೇಲೆ ಮಾಡಿಸ್ಕೊಂಬರೋಣ ಅಂಥೇಳಿ ನಾನೇ ಫಿಟ್ ಮಾಡಿದ್ದೆ. ನಾನು ಫಿಟ್ ಮಾಡಿದ್ರೆ ನಿಲ್ತಾನೆ ಇಲ್ಲ ಅದು ಮಿರರು, ತಿರ್ಗೋದು ಹಿಂಗೆ ರೌಂಡು. ಅದಕ್ಕೆ 2 ಮಿರರು ಸಿಟ್ಟು ಬಂದು ತೆಗೆದುಬಿಟ್ಟೆ. ಇಲ್ಲ ಗಾಡಿ ಡಿಕ್ಕಿ ಒಳಗಡೆ ಇಟ್ಕೊಂಡಿದ್ದೀನಿ. ನನಗೆ ಮಿರರ್ ಇಲ್ಲ ಅಂತ ನನಗೆ ಗಾಡಿ ಓಡಿಸೋದು ತುಂಬ ಕಷ್ಟ ಗಾಯ್ಸ್. ಈ ಮಿರರ್ ತೆಗೆದಿದ್ದಕ್ಕೆ ಏನೋ ಒಂಥರ ಸ್ಪೋರ್ಟಿ ಲುಕ್ಕು. ಈ ಮಿರರ್ ತೆಗೆದಿದ್ದಕ್ಕೆ ಸರಿಯಾಗಿ ನುಗ್ಗನ ಅನಿಸುತ್ತೆ, ಒಂಥರ ಸ್ಪೋರ್ಟಿ ಲುಕ್ಕು ಸಕ್ಕತ್ತಾಗಿದೆ. ಆದರೆ ಓಡ್ಸೋಕ್ಕೆ ಬರೋಲ್ಲ ಮಿರರ್ ಇಲ್ಲ ಅಂದರೆ. ಇವಾಗ ನಾವು ಭಾಷೆ ರೋಡಿಗೆ ಜಾಯ್ನ್ ಆಗಿಬಿಟ್ರೆ ಸ್ವರ್ಗ ಪಕ್ಕ. ಈ ವೆದರಿಗೂ ಅಲ್ಲಿ ವಾತಾವರಣಕ್ಕೂ ಆಹಾ, ಒಳ್ಳೊಳ್ಳೆ ಶಾರ್ಟ್ಸ್ಗಳು ಮಾಡೋಣ ಅಂತ ಅಂದ್ಕೊಂಡು ಬಂದೆ. ಟ್ರೈಪೋಡನ್ನು ಮನೆಯಲ್ಲೇ ಬಿಟ್ಬಿಟ್ಟು ಬಂದ್ಬಿಟ್ಟೆ ಟೆನ್ಷನಲ್ಲಿ. ಏನು ಮಾಡೋಕ್ಕೋದ್ರೂ ಎಲ್ಲ ಎಡವಟ್ಟೆ ಆಗ್ತಾಯಿದೆ. ಏನು ಗುರು ಕೆಲಸ ಇಲ್ವಾ ಅಂತ ಕೇಳ್ಬೋದು ನೀವು. ಸದ್ಯಕ್ಕೆ ಕೆಲಸಕ್ಕೆ ರಜೆ ಹಾಕಿದ್ದೀನಿ. ನನಗೆ ರೆಸ್ಟ್ ಬೇಕಾಗಿದೆ ಇವಾಗ. ಮನಃಶಾಂತಿ ಬೇಕಾಗಿದೆ, ಹಾಗಾಗಿ ರಜೆ ಹಾಕಿದ್ದೀನಿ. ಸ್ವಲ್ಪ ರೆಸ್ಟ್ ಮಾಡಬೇಕು. ಇಂಡಿಕೇಟ್ರ್ ಬೇರೆ ಹೋಗ್ಬಿಟ್ಟಿದೆ ಗಾಯ್ಸ್. ಬಸ್ಸಿಗೆ ಕಾಯ್ತಿದ್ದಾರೆ ಪಾಪ, ಬಸ್ಸಿಗೆ ಕಾಯ್ತಾ ಇದ್ದಾರೆ ನೋಡಿ ಗಾಯ್ಸ್. ಇದು ನಮ್ಮ ಭಾಷಿ ರೋಡ್. ವಾ, ಈಗ ಇಷ್ಟೆಲ್ಲ ಮಾತಾಡ್ಕೊಂತ ಬಂದೆ ನಿಮ್ಮ ಹತ್ರ. ಕ್ಯಾಮ್ರಾ ಆನ್ ಆಗಿದೆಯಾ ಇಲ್ವಾ ಅಂತಾನೆ ಗೊತ್ತಿಲ್ಲ ಗಾಯ್ಸ್. ಇಲ್ಲ, ಆನ್ ಆಗಿದೆ. ಅಯ್ಯೋ, ಆನ್ ಆಗಿದೆ ಗಾಯ್ಸ್. ನೋಡಿ ಗಾಯ್ಸ್, ನೋಡಿ ಸ್ನೇಹಿತರೆ, ವಾ ಎಂಥ ವಾತಾವರಣ, ಕೂಲ್ ಕೂಲ್. ಯಸ್, ನೋಡಿ ಹೆಂಗೆ ವಾಬಲ್ ಆಗ್ತಾ ಇದೆ. ಅಯ್ಯೋ, ಬಿಟ್ಬಿಡೋಣ 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 ಅಂತ ಇದೆ. ಬನವಾಸಿ ಇಲ್ಲಿಂದ 11 ಕಿಲೋಮೀಟ್ರ್. ಎಷ್ಟು ಚೆನ್ನಾಗಿದೆ. ಇನ್ನೂ ಮುಂದೆ ಇನ್ನೂ ಚೆನ್ನಾಗಿದೆ, ಬನ್ನಿ ತೋರಿಸ್ತೀನಿ. ಪಿಕ್ಚರ್ ಅಭಿ ಬಾಕಿ ಹೇ. ಇಲ್ಲಿ ಬಂದರೆ ನೋಡಿ ಗಾಯ್ಸ್, ಒಳ್ಳೆ ನೆಮ್ಮದಿ, ಸಖತ್ತಾಗಿರುತ್ತೆ ಇಲ್ಲಿ ಮಾತ್ರ. ಬನ್ನಿ ನುಗ್ಗನ. ಮಿರರ್ ತೆಗೆದಿತ್ತು ಹೇಳೋದು ಸಖತ್ತಾಗಿದೆ. ಬ್ರೇಕ್ ಮಾತ್ರ ಭಾರಿ ಹುಷಾರು, ಪಕ್ಕ ದಬ್ಬಾಕಳದೆ ಮತ್ತು ಸ್ಕಿಡ್ ಆಗಿ ಸಿಕ್ಕಾಬಿಟ್ಟೆ ಇಲ್ಲಿ. ವಾ, ಯಪ್ಪ, ಅಯ್ಯೋ, ತುಂಬ ಕರ್ವಿಂಗ್ಗಳಿದ್ದಾವೆ ಸ್ನೇಹಿತರೆ ಇಲ್ಲಿ. ಇಲ್ಲಂತೂ ಭಯಂಕರ ಟರ್ನು.
ನೋಡಿ ಗಾಯ್ಸ್, ಫುಲ್ ಅಲ್ಟ್ರಾ ವೈಡ್ ಎಲ್ಲ ಕಾಣಿಸುತ್ತೆ ನಿಮಗೆ. ಏನಿದೆ ಟೈರ್ ಅಣ್ಣ, ಒಳ್ಳೇದ್ ಮಾಡ್ತಾರ. ಸ್ನಾನ ಮಾಡಿಸ್ಬಿಡ್ತಿದ್ದಲ್ಲ ಅಣ್ಣ. ಜನ್ಮಕ್ಕೆ ಹೋಗೋ. ಚೆನ್ನಾಗಿದೆ ಗಾಡಿ ಅಲ್ಲ. ನನ್ನ ಮೊದಲು ಕಾರು ಹಿಂಗೆ ಇತ್ತು, 800. ಒಳ್ಳೆ ಗಾಡಿ ಮಾತ್ರ ಸ್ನೇಹಿತರೆ. ಇದ್ರ ಮೇಂಟೆನೆನ್ಸ್ ಎಲ್ಲ ಅವ್ನು ಗಾಡಿ ಮೇಂಟೈನ್ ಮಾಡ್ದಂಗೆ. ಮೈಲೇಜು ಆಯಿತು, ಕಾರು ಆಯಿತು. ಚೆನ್ನಾಗಿದೆ ಗಾಡಿ ಮಾತ್ರ. ಬಟ್ ಇವಾಗ ಓಲ್ಡ್ ಆಗೋಯ್ತಲ್ಲ, ಸಿಕ್ಕಾಪಟ್ಟೆ ವ್ಯಾಲ್ಯೂ ಇದೆ ಇನ್ನೂವರೆಗೂ. ನಮ್ಮ ಮಾರುತಿ ಅವ್ರದ್ದು ನನ್ನ ಕಾರು ಒಳ್ಳೊಳ್ಳೆ ಮ್ಯಾನುಫ್ಯಾಕ್ಚರ್ ಮಾಡಿದರೆ ಏನು ಮಾಡೋಣ. ಇವಾಗ ಮಾರ್ಕೆಟಲ್ಲಿ ಇಲ್ವಲ್ಲ, ಇವಾಗಿನ ಗಾಡಿಗಳು ಅಷ್ಟು ಮಜಾ ಸಿಗಲ್ಲ. ಇರೋಣ, ಹೋಗ್ಬಿಡ್ತೀನಿ. ವಾಹ್, ಇಲ್ಲಂತೂ ಇನ್ನೂ ಚೆನ್ನಾಗಿದೆ ರೋಡು. ಬನ್ನಿ ಚಚ್ಚಣ. ಪರವಾಗಿಲ್ಲ, ನನ್ನ ಹೊಸ ಕ್ಯಾಮ್ರಾ ಮೌಂಟ್ ಮಾಡ್ಕೊಂಡಿದ್ದೀನಿ ಹೆಲ್ಮೆಟ್ಗೆ. ಒಂದು ರೇಂಜಿಗೆ ಒಂದು ರೇಂಜಿಗೆ ಪರವಾಗಿಲ್ಲ. ಗೋಪ್ರೋಕ್ಕಿಂತ ಸ್ವಲ್ಪ ಲೈಟ್ ವೇಟ್ ಅಂತ ಅನಿಸ್ತಾ ಇದೆ. ಗೋಪ್ರೋ ಆಗಿದ್ರೆ ಎಷ್ಟೊತ್ತು ಕತ್ನೋ ಬಂದಿರುತ್ತೆ ನೋಡಿ. ಅಯ್ಯೋ, ನಮ್ಮ ಅಣ್ಣ ಫುಲ್ ರಾಕು. ಈ ಕಣ್ಣಲ್ಲಿ ನೀ ಏನೇನು ನೋಡ್ಬೇಕು ಕಾಣ. ಇಲ್ಲಿಂದ ನೋಡಿ, ನೀವು ಸಖತ್ತಾಗಿದೆ. ವಾ, ಇದು ವೈಸರ್ ಹಾಕೊಂಬಿಡೋಣ. ವೈಸರ್ ಹಾಕೊಳಕ್ಕಾಗಲ್ಲ, ಕ್ಯಾಮ್ರಾ ಇದೆ. ಕ್ಯಾಮ್ರಾ ಇದ್ರೆ ಹಾಕೊಳ್ಬೋದು. ಹಂಗೆ ಲೆಟ್ಸ್ ಗೋ. ಇವಾಗ ವಯಸ್ಸು ಹೆಂಗೆ ಕಾಣಿಸ್ತಾ ಇದೆ ನೋಡಿ, ವೈಸರ್ ಹಾಕೊಂಡಿದ್ದೀನಿ. ಅಯ್ಯಪ್ಪ, ಬ್ಲೋ ಮೋಸ್ಟ್ಲಿ ಕಡಿಮೆ ಇದೆ. ಆಕ್ಸಿಲೇಟರ್ ಕೇಬಲ್, ಥ್ರಾಟಲ್ ಕೇಬಲ್ ಫುಲ್ ರಫ್ ಆಗ್ಬಿಟ್ಟಿದೆ ಗೈಸ್. ಕೈಯೆಲ್ಲ ನೋವು ಬಂದೋಗ್ಬಿಡುತ್ತೆ. ಅನಂತಮ್ಮ, ಎಲ್ಲಿ ಬರ್ತಾ ಇದೆಯಾ ಅನಂತಮ್ಮ? ಈ ಫಿಗರ್ ಎಲ್ಲೋ ನೋಡ್ದಂಗೈತಲ್ಲ, ನಂಗೂ ಹಂಗೆ ಅನ್ನಿಸ್ತಾ ಐತೆ. ಇರಿ, ಇವಾಗ ನಾನು ಹೊಸ ಕ್ಯಾಮ್ರಾ ತಗೊಂಡಿದ್ದೇನಲ್ಲ, ಇದರಲ್ಲಿ ಅಲ್ಟ್ರಾ ವೈಡಲ್ಲಿ ಹೆಂಗೆ ಕಾಣಿಸುತ್ತೆ ನೋಡಿ. ವಾರ್ಧಾ ನದಿ, ಅಯ್ಯೋ ಕಾಲಿಗೆ ಸರಿಯಾಗಿ ತಗೋಯ್ತು ನೋಡಿ. ಕಾಣಿಸ್ತಾ ಇದೆಯಾ? ಸಖತ್ತಾಗಿದೆ. ಇಲ್ಲೆಲ್ಲ ಲೈಟ್ ಸ್ಟೇ ಆಗಬೇಕು. ಸಖತ್ತಾಗಿ ನೋಡಿ. ಕಿಂಗ್ ಫಿಶರ್ ಎಲ್ಲ ಇದೆ, ಬಟ್ ಈ ಕ್ಯಾಮ್ರಾದಲ್ಲಿ ತೋರ್ಸೋಕ್ಕಾಗಲ್ಲ. ಆ್ಯಕ್ಷನ್ ಕ್ಯಾಮ್ರಾದಲ್ಲಿ ಅಲ್ಟ್ರಾ ವೈಡಲ್ಲಿ ಇರುತ್ತಲ್ಲ, ಫೋಕಸ್ ಆಗಲ್ಲ, ತುಂಬ ಚಿಕ್ಕದಾಗಿ ಕಾಣಿಸುತ್ತೆ. ಇಲ್ಲಿ ನೋಡಿ, ನೀರೇ ಇಲ್ಲ ಗೈಸ್. ಇಲ್ಲೆಲ್ಲ ಸ್ಟೇ ಮಾಡಿದ್ರೆ ನೆಕ್ಸ್ಟ್ ಲೆವೆಲು. ಆದರೆ ನಮ್ಮ ಜೊತೆ ಯಾರು ಇಲ್ವಲ್ಲ ಗೈಸ್. ನಮ್ಮಂಗೆ ನಮ್ಮ ಊರ ಕಡೆ ಯಾರಾದರೂ ಮೋಟೋ ಬ್ಲಾಗರ್ಸ್ ಇದ್ದರೆ ಒಳ್ಳೆ ಚೆನ್ನಾಗಿರ್ತಾಯಿತ್ತು ವಿಡಿಯೋ ಮಾಡೋದಕ್ಕೆ. ಅಂದರೆ ನಮ್ಮ ಜೊತೆಗೆ ಯಾರೋ ಒಬ್ಬರು ರೈಡರ್ ಇರಬೇಕು, ಅವಾಗೇ ಚೆನ್ನಾಗಿರುತ್ತೆ. ನಾನು ಒಬ್ಬನೇ ಏನಂತ ಮಾಡಲಿ, ಮಾಡ್ಬೋದು, ಬಟ್ ರಿಸ್ಕ್ ಅವೆಲ್ಲ. ಕಾಲೆಲ್ಲ ನೋವು ಬಂದಾಯ್ತು ಗೈಸ್. ಇದೇನಿದು ಇವತ್ತು ವ್ಲಾಗಲ್ಲೆಲ್ಲ ಗೈಸ್ ಅಂತ ಇದ್ದೇನಲ್ಲ. ಇಲ್ಲೊಂದಿದೆ ನೋಡಿ ಗೈಸ್, ಕಿಂಗ್ ಫಿಶರ್ ಹಾರೋಯ್ತು. ನಾನು ಯೂಟ್ಯೂಬಲ್ಲಿ ವಿಡಿಯೋ ನೋಡ್ತೀನಲ್ಲ, ಅಲ್ಲಿ ನಮ್ಮ ಫೇವ್ರೆಟ್ ಒಬ್ಬರು ವ್ಲಾಗರ್ ಇದ್ದಾರೆ, ಶರತ್ ಅಂತ. ಅವರೆಲ್ಲ ಹಿಂಗೆ ಮಾತಾಡೋದು. ಅವ್ರ ವ್ಲಾಗ್ ನೋಡಿ ನಾನು ಗೈಸ್ ಅಂತ ಇದ್ದೀನಿ. ಚೆನ್ನಾಗಿದೆ. ಕ್ಯಾಮ್ರಾ ತಂದಿದ್ರೆ ಒಳ್ಳೆ ಫೋಟೋ ಹೊಡಿಬೋದಾಗಿತ್ತು. ಬನ್ನಿ ಸ್ನೇಹಿತರೆ, ಮುಂದೆ ಸಿಗ್ತೀನಿ. ಓಕೆ ಸ್ನೇಹಿತರೆ, ನಾವಿದ್ದೀವಿ ಬನವಾಸಿಯಲ್ಲಿ. ಬನವಾಸಿಗೆ ಬಂದು ರೀಚ್ ಆಗಿದ್ದೀನಿ.
ನಾನೇನು ಹೆಲ್ಮೆಟ್ಟಿಗೆ ಮೌಂಟ್ ನಾನೇ ಜುಗಾಡ್ ಮಾಡಿ ರೆಡಿ ಮಾಡ್ಕೊಂಡಿದ್ದೆ ಅಂತ ಹೇಳಿದ್ನಲ್ಲ, ಸ್ವಲ್ಪ ಕ್ರಾಸ್ ಆಗಿದೆ ಅಂತ ಅನಿಸ್ತಾ ಇದೆ. ಅನ್ಸೋದೇನೋ ಪಕ್ಕ ಕ್ರಾಸ್ ಆಗಿದೆ ಸ್ವಲ್ಪ. ಅದನ್ನೊಂದು ರೆಡಿ ಮಾಡಬೇಕು. ಫೆವಿಕ್ವಿಕ್ ಹಾಕ್ಬಿಟ್ಟಿದ್ದೀನಿ. ತೆಗಿಯಕ್ಕೆ ಬರುತ್ತಾ ಇಲ್ವಾ ಗೊತ್ತಿಲ್ಲ, ನೋಡೋಣ ಮನೆಗೆ ಹೋದ್ಮೇಲೆ ಫೂಟೇಜ್ ನೋಡಿಬಿಟ್ಟು ನಿರ್ಧಾರ ಮಾಡಬೇಕು ಏನು ಮಾಡೋದು ಅಂತ. ನಾನು ಹೊಸ ಹೆಲ್ಮೆಟಿಗೆ ಶಿಫ್ಟ್ ಆಗೋಣ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ನನ್ನ ಮನಸ್ಸು ಬಿಡುಗರು ನೀನು ಮೋಟೋ ವ್ಲಾಗ್ಗೆ ಇದೇ ಹೆಲ್ಮೆಟ್ ಸಾಕು ಅಂತ ಇದೆ. ಇನ್ನೊಂದು ಕಡೆ ಹೊಸ ಹೆಲ್ಮೆಟ್ ತಗೊಳ್ಳೋಣ ಅಂತ ನಾನು ಯೋಚನೆ ಮಾಡ್ತಾ ಇದ್ದೀನಿ. ನನ್ನ ಮನಸ್ಸಿನ ಮಾತು ಕೇಳೋದಾ ಅಥವಾ ನಾನು ಹೇಳಿದ್ದೇನು ಮಾಡೋದಾ ಏನಾದರೂ ಗೊತ್ತಾಗ್ತಾಯಿಲ್ಲ. ಕನ್ಫ್ಯೂಸಲ್ಲಿದ್ದೀನಿ. ಕನ್ಫ್ಯೂಸ್ಡ್. ನೋಡೋಣ, ಬನ್ನಿ ನುಗ್ಗೋಣ. ಇವಾಗ ನಾನು ಸಿಟಿಯಿಂದ ಹೋಗಲ್ಲ, ಅಂದರೆ ಬನವಾಸಿ ಸಿಟಿಯಿಂದ ಹೋಗಲ್ಲ. ಸಿಟಿಯಿಂದ ಹೋಗೋದಾದ್ರೆ ನಾವು ರೈಟಿಗೆ ಹೋಗಬೇಕು, ಇಲ್ಲಾಂದರೆ ಲೆಫ್ಟಲ್ಲಿ ಹೋಗಬೇಕು. ಬ್ಯಾಕ್ ಸೈಡಿಂದ ಹೋಗೋದಿದು. ನಮ್ಮ ಮಧುಕೇಶ್ವರ ದೇವಸ್ಥಾನ ಹತ್ರನೇ ನಮ್ಮ ಅಜ್ಜನ ಮನೆ ಮತ್ತು ನಮ್ಮ ಚಿಕ್ಕಮ್ಮನ ಮನೆ ಎರಡು ಅಕ್ಕಪಕ್ಕ ಇದೆ. ನೋಡಿ, ನಮ್ಮ ಚಿಕ್ಕಮ್ಮಂಗೆ ತವ್ರ ಮನೆನೂ ಹತ್ರ ಆಯ್ತು, ಗಂಡನ ಮನೆನೂ ಅಲ್ಲೇ ಇದೆ, ಎಲ್ಲ ಅಕ್ಕಪಕ್ಕ. ಹಂಗೆ ಲಾಟ್ರಿ ಅಲ್ವಾ, ಚೆನ್ನಾಗಿರುತ್ತೆ. ಈ ಹೆಲ್ಮೆಟು ಕರೆಕ್ಟಾಗಿ ಫಿಟ್ ಆಗಲ್ಲ ನಮಗೆ. ಒಳಗಡೆ ಏನು ಡಿಸೈನ್ ಇದೆ ಅದು ಕರೆಕ್ಟಾಗಿ ಫಿಟೆಡ್ ಇಲ್ಲ. ಸ್ವಲ್ಪ ಕ್ರಾಸ್ ಕುತ್ಕೊಳುತ್ತೆ ನನ್ನ ಫೇಸಿಗೆ, ಅಲ್ಲ ನನ್ನ ತಲೆ ಬಿಲ್ಡಿಗೆ ಈ ಹೆಲ್ಮೆಟ್ ಸ್ವಲ್ಪ ಕ್ರಾಸ್ ಕುತ್ಕೊಳುತ್ತೆ, ಹಂಗಾಗಿ ಫಿಟೆಡ್ ಇಲ್ಲ. ನಾನು ಫಸ್ಟ್ ಮೋಟೋ ವ್ಲಾಗ್ ಮಾಡಬೇಕಾದ್ರೆ ಅಷ್ಟೊಂದೆಲ್ಲ ಐಡಿಯಾಸ್ ಇರಲಿಲ್ಲ, ಹಿಂಗೆಲ್ಲ ಆಗುತ್ತೆ ಅಂತೆಲ್ಲ. ಅಂದರೆ ನನಗೆ ಫಸ್ಟ್ ಅನುಭವ ಇರಲಿಲ್ಲ. ಸೊ ಅವಾಗೇನೋ ಕಡಿಮೆ ಬಜೆಟಲ್ಲಿ ಸಾಕು ಅಂತ ಹೇಳಿ ತಗೊಂಡಿದ್ದೆ. ಇವಾಗ ವೇಸ್ಟ್ ಆಗೋಯ್ತು. ಇದೇ ನೋಡಿ ಪಂಪವನ, ನಾನು ವಿಡಿಯೋ ಮಾಡಿದ್ದೆ. ಒಂದು ರೌಂಡ್ ಹೋಗ್ಬಿಟ್ಟು ಬರೋಣ, ಆಮೇಲೆ ಹೋಗ್ಬೇಕಾದ್ರೆ ಹೋಗೋಣ, ಏನಂತೀರಾ? ಇವಾಗ ಬೇಡ, ಲೇಟ್ ಆಯಿತು. ಮೊದಲು ಮನೆಗಿಂದ ಮುಟ್ಸೋಣ. ಏನಕ್ಕಂತಂದರೆ ಅವರು ನಾಳೆ ಫಂಕ್ಷನಿಗೆಲ್ಲ ತಯಾರಿಯಲ್ಲಿ ಇರ್ತಾರೆ. ತರಕಾರಿ ಗಿರ್ಕಾರಿ ಎಲ್ಲ ತರೋದಕ್ಕಿಂತ ಮುಂಚೆ ನಾವು ತಗೊಂಡು ಕೊಟ್ಟರೆ ಏನಾದರೂ ಪಾಪ ಉಪಯೋಗ ಮಾಡ್ಕೊತಾರೆ. ನಾವು ನಮ್ಮ ಮನೆಯಿಂದ ಬರಬೇಕಾದ್ರೆ ಖಾಲಿ ಕೈಯಲ್ಲಿ ಬರೋಲ್ಲ. ನಾನು ಅಜ್ಜನ ಮನೆಯಿಂದ ನಮ್ಮ ಮನೆಗೆ ಹೋಗ್ಬೇಕಾದ್ರೂ ಖಾಲಿ ಕೈಯಲ್ಲಿ ಹೋಗಲ್ಲ. ಅವರು ತುಂಬಿಸಿ ಕಳಿಸ್ತಾರೆ, ನಮ್ಮ ಮನೆಯಲ್ಲೂ ತುಂಬಿಸಿ ಕಳಿಸ್ತಾರೆ. ಒಟ್ಟಲ್ಲಿ ಲಗೇಜ್ ಇದ್ದೇ ಇರುತ್ತೆ. ಇವತ್ತು ಬೈಕ್ ತಗೊಂಡಿದ್ದೀನಿ, ಇವತ್ತು ಡೌಟು ತಗೊಂಡೋಗೋದು. ಕಾರ್ ಇದ್ರೆ ಮಾತ್ರ ಫುಲ್ ಲೋಡ್ ಆಗಿ ಬರುತ್ತೆ. ಇವಾಗ ನಾನು ಹೋಗ್ತಾ ಇರೋದು ಮಧುಕೇಶ್ವರ ದೇವಸ್ಥಾನ ಇದೆಯಲ್ಲ, ಅದರ ಹಿಂದ್ಗಡೆ ದಾರಿಯಲ್ಲಿ ಹೋಗ್ತಾ ಇರುವಂಥದ್ದು. ನೀವು ಎದುರುಗಡೆ ಏನು ಕಾಂಪೌಂಡ್ ನೋಡ್ತಾ ಇದ್ದೀರಾ ಅದೇ ಮಧುಕೇಶ್ವರ ಟೆಂಪಲ್, ಫೇಮಸ್ ಮಧುಕೇಶ್ವರ ಟೆಂಪಲ್, ಬನವಾಸಿ ಕ್ಷೇತ್ರ. ಬನ್ನಿ, ಇವಾಗ ನಾವು ನಮ್ಮ ಮಧುಕೇಶ್ವರ ದೇವಸ್ಥಾನ ಆವರಣದಲ್ಲೇ ಇದ್ದೀವಿ. ಇದು ನನ್ನ ಅಜ್ಜನ ಮನೆ, ನಿಮ್ಗೆ ಗೊತ್ತಿರುತ್ತೆ. ಇದು ನನ್ನ ಚಿಕ್ಕಮ್ಮನ ಮನೆ. ನೋಡಿ, ಎಲ್ಲ ಅಕ್ಕಪಕ್ಕ. ಬನ್ನಿ ಗಾಯ್ಸ್, ಗಾಡಿ ಇಲ್ಲ ಸೈಡಿಗೆ ಹಾಕ್ಬಿಡೋಣ. ಇದೊಂದು ನಿಲ್ಲಿಸ್ಬೇಕು, ಓಕೆನಾ? ಸ್ನೇಹಿತರೆ, ನಾನು ಚಿಕ್ಕಮ್ಮನೆಗೆ ಬಂದು ರೀಚ್ ಆಗಿದ್ದೀನಿ. ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಹೇಗೆ ಅನಿಸ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನು ಮರಿಬೇಡಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವ್ಲಾಗ್ನಲ್ಲಿ. ಅಲ್ಲಿ ತನಕ ಟೇಕ್ ಕೇರ್, ನಗ್ತಾ ನಗಿಸ್ತಾ ಇರಿ ಮತ್ತು ಆರೋಗ್ಯದಿಂದ ಸಿಗೋಣ.